ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸೊ ನಾನು ರಾಮಕೃಷ್ಣ ಅಂತೇಳಿ ಇಲ್ಲೇ ಇದೆ, ಈ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಚಾಪುರದೊಡ್ಡಿ ಅಂತೇಳಿ, ಚಾಪುರದೊಡ್ಡಿಯವರು. ನಾನು ಮೂಲತಃ ಒಂದು ಸಾಫ್ಟ್ವೇರ್ ಇಂಜಿನಿಯರು. ನಾನು ಆ್ಯಕ್ಚುಲಿ ಬೆಂಗಳೂರಿನಲ್ಲಿದ್ದೀನಿ. ಡ್ರ್ಯಾಗನ್ ನಾರ್ಮಲಾಗಿ ಸಿಂಗಲ್ ಪೋಲ್ ಹಾಕಿ ಅದರಲ್ಲಿ ಟೈರ್ ಇಟ್ಟು ಇದು ಮಾಡ್ತಾರೆ. ಹೌದು. ಸೊ ಇಲ್ಲಿ ನೀವು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀರಾ. ಇದು ಬಂದು ಟ್ರೈಲಿ ಸಿಸ್ಟಮ್ ಅಂತೇಳಿ. ಸೊ ಅದೇನಂದರೆ ಆ್ಯಕ್ಚುಲಿ ನಾವು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದು ಹೈ ಡೆನ್ಸಿಟಿ ಫಾರ್ಮಿಂಗ್ ಅಂತ ಹೇಳ್ತೀವಿ. ಹೈ ಡೆನ್ಸಿಟಿ ಫಾರ್ಮಿಂಗ್ ಅಂದರೆ ಏನು ಅಂದರೆ ಇರ್ತಕ್ಕಂಥ ಒಂದು 1/4 ಎಕರೆನ 1 ಎಕರೆ ಥರ ಯೂಸ್ ಮಾಡೋದು. ಯಾವ ಥರ ಇರೋದೇ 1/4 ಎಕರೆನೇ, ಬಟ್ ನಿಮಗೆ 1 ಎಕರೆ ಬೆಳೆ ಕೊಡುತ್ತೆ. ಅದು ಏನು ಅಂದರೆ ಇದು ಟ್ರೈಲಿ ಸಿಸ್ಟಮು. ಬಟ್ ಇದರಲ್ಲಿಯೂ ತೊಂದರೆಗಳು ಇದ್ದೇ ಇರುತ್ತೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಟ್ ಆ್ಯಕ್ಚುಲಿ ಯಾವ ಥರ ಮಾಡ್ಬೋದು ಅಂತ ಟ್ರೈಲಿ ಸಿಸ್ಟಮ್ ಅಂತೇಳಿ ಹೊಸದಾಗಿ ಬಂತು. ಅದನ್ನು ಎಷ್ಟೋ ಜನ ಮಾಡಿದ್ದಾರೆ. ಅದೇ ಥರ ನಾವು ಮಾಡೋದಾ ಅಂತೇಳಿ ಮಾಡಿದ್ದೀವಿ. ಆ್ಯಕ್ಚುಲಿ ಇದರಿಂದ ಏನು ಅಂದರೆ ನಿಮ್ಗೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹೈ ಪ್ರೊಡಕ್ಷನ್ ಸಿಗುತ್ತೆ. ಬಟ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಅಂದರೆ ನಿಮಗೆ ಒಂದು ಸಿಂಗಲ್ ಪೋಲಲ್ಲಿ ಮಾಡೋಕ್ಕಿಂತ ಈ ರೀತಿ ಮಾಡಿದ್ರೆ ನಾವು ಹೌದು, ಸಿಂಗಲ್ ಪೋಲಲ್ಲಿ ಮಾಡಿದಾಗ ನಿಮಗೆ 1 ಎಕರೆಗೆ 2,000 ಗಿಡ ಹಾಕ್ತೀವಿ. ಈ ಥರ ಮಾಡಿದ್ರೆ 8,000 ಗಿಡ ಹಾಕ್ಬೋದು. 8,000 ಗಿಡ ಮತ್ತು ಪ್ರೊಡಕ್ಟಿವಿಟಿ 1 ಎಕರೆಗೆ 4,000 ಹಾಕ್ಬೋದು, 2 ಎಕರೆಗೆ 8,000 ಹಾಕ್ಬೋದು. ಬಟ್ ನಮ್ದು ಆಲ್ಮೋಸ್ಟ್ ಒಂದು 10,000 ಗಿಡ 11,000 ಗಿಡ ಆಯಿತು. ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ವಿ, ನೋಡಪ್ಪ ನಮಗೆ ಎರಡು ಅಡಿ ಕೊಡಪ್ಪ, ನಾವು ಅದನ್ನು ನಾವು ಮಾಡ್ಕೊಳ್ತೀವಿ. ಓಕೆ ಅಂತ ಕೇಳಿದ್ರು, ಡಿಸ್ಕೌಂಟಲ್ಲಿ ಮಾಡಿದ್ರು, ಕೊಟ್ಟರು, ಚೆನ್ನಾಗಿ ಕೊಟ್ಟರು. ಬಟ್ ಅದನ್ನು ನಾವು ತಂದು ಏನು ಮಾಡಿದ್ವಿ, ಅದನ್ನು ಡಬಲ್ ಮಾಡಿ ನಾವೇ ನರ್ಸರಿ ಮಾಡಿ ಚೆನ್ನಾಗಿ ಬಂತು. ಬಟ್ ಒಂದು 2-3 ಸಾವಿರ ಗಿಡ ಹೋಯಿತು, ಬಟ್ ತೊಂದರೆ ಇಲ್ಲ. ಬಟ್ ನಮ್ಗೆ ವರ್ಕೌಟ್ ಆಯಿತು. ನರ್ಸರಿ ಎಲ್ಲಿಂದ ತಂದ್ರಿ ಸರ್? ನರ್ಸರಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ GK ಹೆಬ್ಬಾಳ ಹತ್ರ ಅಲ್ಲಿ ನನಗೆ ಎಕ್ಸಾಕ್ಟ್ ಜಾಗ ಮರ್ತಿದೆ. ಯಲಾಂಕದ ಹತ್ರ ತಂದ್ವಿ. ಯಲಾಂಕದ ಅದು ಫೇಮಸ್ ಅವನು ಆ್ಯಕ್ಚುಲಿ. ಓಕೆ, ಸೊ ಅವ್ರ ಹೆಸರು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಅದರೊಳಗೆ ಯಲಾಂಕದ ಹತ್ರ ತಂದ್ವಿ. ಬಟ್ ಚೆನ್ನಾಗಿದೆ ಗಿಡಗಳು. ನಮಗೆ ಲಕ್ಕಿಲಿ ಅವ್ರು ಕೊಟ್ಟಿರ್ತಕ್ಕಂಥ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿ ಬಂತು. ಅಂದರೆ ಇದರಲ್ಲಿ ಸರ್ ಡ್ರ್ಯಾಗನ್ ಫ್ರೂಟಲ್ಲಿ ನಂಬರ್ ಆಫ್ ವೆರೈಟೀಸ್ ಇದೆ. ಈಗ ಅದರಲ್ಲಿ ವೈಟು, ರೆಡ್ಡು, ಯೆಲ್ಲೋ ಎಲ್ಲ ಇದೆ. ಓಕೆ, ನಾವು ಪ್ಯೂರ್ಲಿ ನಾವು ರೆಡ್ ಹಾಕಿದ್ದೀನಿ. ರೆಡ್ ನೀವು ಸೆಲೆಕ್ಟೆಡ್ ಬಂದು ಫುಲ್ ರೆಡ್. ಓಕೆ, ಏನಕ್ಕೆ ಅಂದರೆ ನಿಮಗೆ ವೈಟ್ ಇದೆ, ವೈಟಲ್ಲಿ ಏನು ಅಂದರೆ ಸ್ವಲ್ಪ ಹುಳಿ ಬರುತ್ತೆ. ಅದು ನಿಮಗೆ ರೆಡ್ಡಲ್ಲಿ ಏನು ಅಂದರೆ ಇದರ ಮಲ್ಟಿಪಲ್ ಅಡ್ವಾಂಟೇಜ್ ಇನ್ ರೆಡ್ ಡ್ರ್ಯಾಗನ್ ಫ್ರೂಟ್. 1,000 ಗಿಡನೂ ರೆಡ್ಡೇ ನಂದು. ನಾನು ವೈಟ್ ಹಾಕೋಕೆ ಹೋಗಿಲ್ಲ, ಸುಮ್ಮನೆ ಟೇಸ್ಟ್ಗಿಂತ 1-2 ಹಾಕಿದ್ದೀನಿ. ಬಟ್ ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ. ಸೊ ಬಟ್ ಅದರ್ವೈಸ್ ರೆಡ್ಡೇ ನಂದು, ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾನು ಗಿಡ ಏನು ಮಾಡಿದ್ವಿ, ನಾವು ನರ್ಸರಿ ಅಂತಂದು ಇಲ್ಲಿ ಬೆಡ್ ಮಾಡಿಸಿದ್ದೆ ಮೊದಲೇ. ಇದು JCB ತರಿಸು ಬೆಡ್ ಮಾಡಿಸಿದ್ದೆ ನಾನು. ಹೆಂಗಿದೆ ಅಂದರೆ ಈಗ ಒಂದು ಪೋಲ್ ಬಂದಿದ್ದು 7 ಅಡಿ ಪೋಲು. 7 ಅಡಿ ಪೋಲಲ್ಲಿ ನಾವು 2 ಅಡಿ ಪೋಲ್ ಒಳಗಡೆ ಅದಾದ್ಮೇಲೆ 1 ಅಡಿ 1.5 ಅಡಿ ನಾವು ಆಲ್ಮೋಸ್ಟ್ ನಾವು ದಿಬ್ಬ ಮಾಡಿದ್ದೀನಿ. ಈ ಥರ JCBನಲ್ಲಿ ಮಧ್ಯೆ ತಗ್ಸ್ಬಿಟ್ಟು ಅದೇ JCB ಎತ್ತಿ ಹಾಕ್ಸಿ ಮ್ಯಾನ್ಯುಯಲ್ ವರ್ಕ್ ಮಾಡಿ ದಿಬ್ಬ ಮಾಡಿದ್ದೀವಿ. ನಾವು ಗಿಡ ಹಾಕೋಕ್ಕೆ ಮೊದಲೇ ಏನು ಮಾಡಿದ್ವಿ ಅಂದರೆ ಒಂದು ವಾರ 2 ವಾರ ಮೊದಲೇ ಏನು ಮಾಡಿದ್ವಿ, ಹಸುಗೊಬ್ಬರ ಊರಲ್ಲಿ ಹಸುಗೊಬ್ಬರ ಸಿಗುತ್ತೆ, ಹಸುಗೊಬ್ಬರ ತಗೊಂಡು ಅದಕ್ಕೆ ನಾವು ಟ್ರೈಕೋಡರ್ಮಾ, ಸೂಡೋನಾಮಸ್ ಅಂತೇಳಿ ಪ್ಲಸ್ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿಸ್ಬಿಟ್ಟು ಅದನ್ನು ಇಲ್ಲಿ ಹಾಕ್ಬಿಟ್ಟು ಮಣ್ಣು ಹಾಕ್ಸ್ಬಿಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಅಷ್ಟೊತ್ತಿಗೆ ನಾನು ಡ್ರಿಪ್ ಇರಿಗೇಷನ್ ರೆಡಿ ಮಾಡಿದ್ದೆ. ಸೊ ಡ್ರಿಪ್ ಇರಿಗೇಷನ್ ಒಂದು ಕಂಟಿನ್ಯೂಸ್ ಆಗಿ 1 ವಾರ ನೀರು ಕೊಟ್ಟಾದ್ಮೇಲೆ ಏನು ಮಾಡಿದೆ ಅಂದರೆ ಅದು ಏನಿತ್ತು ನಾಟಿ ಇತ್ತಲ್ಲ ನಮ್ಮದು ನರ್ಸರಿದು, ಅದು ತಂದು ಈ ಥರ ನೋಡಿ, ಇಲ್ಲಿಂದ 1 ಅಡಿ ಈಗ ಹೆಂಗೆ ಮಾಡಿದ್ದೀನಿ ಅಂದರೆ ಈ ಪೋಲಿಂದ ಈ ಪೋಲ್ಗೆ, ಈ ಟ್ರೈಲಿ ಸಿಸ್ಟಮಲ್ಲಿ ಹೆಂಗೆ ಅಂದರೆ ಈ ಪೋಲಿಂದ ಈ ಪೋಲ್ಗೆ 1 ಅಡಿ ಜಾಗ ಇದೆ. ಈ 1 ಅಡಿನಲ್ಲಿ ನಾನೇನು ಮಾಡಿದೆ, ಸೊ ಇಲ್ಲೊಂದು ಲೈನು ಅಲ್ಲೊಂದು ಲೈನ್ ಮಾಡಿಬಿಟ್ಟೆ. ಏನಕ್ಕೆ ಆ ಥರ ಮಾಡಿದ್ದು ಅಂದರೆ ನನಗೆ ಈ ಥರ ಒಂದು ಟ್ರೈಲಿ ಸಿಸ್ಟಮ್ ಬರೋದೇ ಈ ಥರ. ನನಗೆ ಅಡ್ವಾಂಟೇಜ್ ಏನಂದರೆ ನನಗೆ ಡ್ರಿಪ್ ಇರಿಗೇಷನ್ ನನಗೆ 2 ಹಾಕಬೇಕಾಗಿಲ್ಲ. ಸೊ 1.5 ಅಡಿ ಗ್ಯಾಪಿಂದ ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ಕೊಟ್ಟರೆ 2 ಗಿಡಕ್ಕೂ ಹೋಗುತ್ತೆ. ಸೊ ಲಕ್ಕಿಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಇದಕ್ಕೆ ತುಂಬ ನೀರು ಬೇಡ. ಯಾವುದಕ್ಕೆ ಈ ಕ್ಯಾಕ್ಟಸ್ ಫಾರ್ಮ್ ಇದಕ್ಕೆ ಏನು ಜಾಸ್ತಿ ನೀರು ಬೇಡ. ನಿಮಗೆ 1 ಇಂಚು 3/4 ಇಂಚು 1 ಇಂಚ್ ನೀರು ಬಂದರೆ ಸಾಕು ಬೋರ್ವೆಲ್. ನಮ್ದು ಆ್ಯಕ್ಚುಲಿ 2 ಇಂಚ್ ನೀರಿದೆ, ಬಟ್ ಅಷ್ಟು ಬೇಕಾಗಿಲ್ಲ. ನಿಮಗೆ ನೀರು ಕಡಿಮೆ. ನಾವು ಎಸ್ಪೆಷಲಿ ಸಮ್ಮರ್ ಟೈಮ್ನಲ್ಲಿ ನೀವು ವಾರಕ್ಕೆ 2 ಸಲ ಕೊಟ್ಟರೆ ಸಾಕು. ಬಟ್ ವಿಂಟರ್ ಟೈಮ್ ಅಂದರೆ ನಿಮಗೆ 15 ದಿವಸ ಕೊಟ್ಟರು ನಡೆಯುತ್ತೆ, ನೀರೇನು ಜಾಸ್ತಿ ಬೇಕಾಗಿಲ್ಲ. ಸೊ ಹಾಗಾಗಿ 1 ಅಡಿ ಇಲ್ಲಿ, ಸೊ 1 ಅಡಿ ಇಲ್ಲಿ 10 ಗಿಡ ಹಾಕಿದ್ದೀನಿ. 1 ಅಡಿ ಗ್ಯಾಪ್ನಲ್ಲಿ ಇಲ್ಲೊಂದು. ಬಟ್ ಒಂದು ಕಡೆ ಹೋಗಿತ್ತು ಅಂತೇಳಿ ತೆಗೆದಿದ್ದಾರೆ. ಬಟ್ ಅದರ್ವೈಸ್ ನಿಮ್ಗೆ ನೋಡಿದ್ರೆ ಓವರಾಲ್ ನೋಡಿದ್ರೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿದ್ರೆ ನಿಮಗೆ 10 ಗಿಡ ಇದೆ. 1 2 3 4 5 6 7 8 9 10 ಕರೆಕ್ಟಾಗಿ ಹತ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ 10, ತಿರ್ಗಿ ಆ ಪೋಲಿಂದ ಆ ಪೋಲ್ಗೆ 10. ಸೊ ಆ ಥರ ಡಿಸ್ಟೆನ್ಸ್ ಕೊಟ್ಕೊಂಡು ನಾವು ಹೆಂಗೆ ಅಂದರೆ ಈ ಪೋಲಿಂದ ಈ ಪೋಲ್ಗೆ 10 ಅಡಿ, ತಿರ್ಗಾ ಇಲ್ಲಿಂದ ಈ ದಿಬ್ಬದಿಂದ ಈ ದಿಬ್ಬಕ್ಕೆ 10 ಅಡಿ. ಸೊ ನಿಮಗೆ 10 ಅಡಿ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಏನು ಡ್ರ್ಯಾಗನ್ನು ನಿಮಗೆ GIP ಮೇಲೆ ಬಂದಾಗ ಅದು ಆಲ್ಮೋಸ್ಟ್ 2.5 ಅಡಿ ಬರುತ್ತೆ ಆಚೆಗೆ. ನೋಡಿ ಇಲ್ಲಿ ಉದಾಹರಣೆಗೆ ಇಲ್ಲೇ ತಗೊಳ್ಳಿ, ಆಲ್ಮೋಸ್ಟ್ 2.5 ಅಡಿ ಇದೆ. ಸೊ ಆಚೆ ಕಡೆ ಇಲ್ಲಿ ತಿರ್ಗಾ ಬರುತ್ತೆ, ಇಲ್ಲಿ ತಿರ್ಗಾ ಬರುತ್ತೆ. ನಿಮಗೆ ಗೊಬ್ಬರಕ್ಕೆ ಟ್ರ್ಯಾಕ್ಟರ್ ಬರ್ಬೋದು, ಇಲ್ಲಾಂದರೆ ಏನಾದರೂ ಹಣ್ಣು ತುಂಬಿಕೊಂಡು ಗಾಡಿ ಬರ್ಬೋದು, ನಿಮ್ಗೆ ಉಪಯೋಗ ಆಗುತ್ತೆ. ನಿಮಗೆ ಸ್ಪೇಸ್ ಇದ್ರೆ ನಿಮ್ಗೆ ತುಂಬ ಒಳ್ಳೆಯದು. ಈಗ ಒಂದು ನರ್ಸರಿ ಮಾಡಿದ್ಮೇಲೆ ಸೊ ಇಲ್ಲಿ ಬಾಟಮಿಂದ ನೀವು GIP ಸಿಂಗಲೇ ಹೋಗಿದ್ದೀರಾ. ಸೊ ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕಂದ್ರೆ ನಿಮಗೆ ಬ್ರಾಂಚಸ್ ಬಂದೇ ಬರುತ್ತೆ. ಹೌದು. ಸೊ ಆವಾಗ ಬ್ರಾಂಚಸ್ನ ನೀವು ಕಟ್ ಮಾಡ್ತಾ ಹೋಗ್ತೀರಾ ಹೇಗೆ? ನಾನು ಅದನ್ನು ನಿಮ್ಗೆ ಹೇಳಿದೆ. ಮೋಸ್ಟ್ಲಿ ನಾವು 1 ಸಲ ನಾಟಿ ಮಾಡಾದ್ಮೇಲೆ
ಅದು ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಲ್ಲೆಲ್ಲಿ ಮುಳ್ಳಿದೆಯಲ್ಲ ಅಲ್ಲೆಲ್ಲ ಬ್ರಾಂಚ್ ಬರ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ, ನಾವು ಬ್ರಾಂಚ್ ಉದಾಹರಣೆ ಇಲ್ಲೇ ನೋಡಿ, ಇಲ್ಲಿ ಕಟ್ ಮಾಡಿರೋದಿದೆ ನಿಮಗೆ, ಅದನ್ನು ಈ ಬ್ರಾಂಚಸ್ ಏನು ಬರುತ್ತಾರೆ ಎಕ್ಸ್ಟ್ರಾ ಗ್ರೋತು, ಅದು ನಾವು ಕಟ್ ಮಾಡ್ತಾನೇ ಇರಬೇಕು. ನಾವು ಎಲ್ಲಿ ತನಕ ಕಟ್ ಮಾಡಬೇಕು ಅಂದರೆ, ಈ ಏನು ರೂಟ್ ಇದೆ ಇಲ್ಲಿಂದ ಹಿಡಿದು ನಾವು GA ಪೈಪ್ ತನಕ ಕಟ್ ಮಾಡ್ತಾನೆ ಇರಬೇಕು. ಅವಾಗ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವೇನು ಮೆನ್ಯೂರ್ ಕೊಡ್ತೀವೋ ಅದು ಬರೀ ಒಂದು ಗಿಡಕ್ಕೆ ಮಾತ್ರ ಹೋಗುತ್ತೆ. ಅವಾಗ ನಿಮಗೆ ಡೆವಲಪ್ಮೆಂಟ್ ಗ್ರೋತ್ ಚೆನ್ನಾಗಿರುತ್ತೆ. ನಿಮ್ಗೆ ಅವಾಗ 4-5 ತಿಂಗಳಿಗೆ ನಿಮಗೆ ಆಲ್ಮೋಸ್ಟ್ GA ಪೈಪ್ ಹತ್ರ ಬಂದ್ಬಿಡುತ್ತೆ. ಆ GA ಪೈಪ್ ಬಂದಾದ್ಮೇಲೆ ನಾವು ಏನು ತೆಗೆದು ಆಚೆ ಕಡೆ ಬಿಡ್ತೀವಲ್ಲ, ಇದರಲ್ಲಿ ಬರಲಿ ಎಕ್ಸ್ಟ್ರಾ, ಇದರೆಲ್ಲ ಬರಲಿ ಏನು ತೊಂದರೆ ಆಗಲ್ಲ. ಬಟ್ ಅದರ್ವೈಸ್ ಇಲ್ಲಿಂದ ಅಲ್ಲಿ ತನಕ ಗ್ರೋತ್ ಆಗೋ ತನಕ ನಿಮಗೆ ನೀವು ಎಲ್ಲ ಕಟ್ ಮಾಡ್ಕೊಂಡು ಬರಬೇಕು. ಬಟ್ ತುಂಬ ಕೆಲಸ ಇರುತ್ತೆ, ಅದಂತೂ ತುಂಬ ಟಾಸ್ಕು. ನಿಮಗೆ 2-3 ಆಳು ನಿಮಗೆ ಡೈಲಿ ಅದು ಕಟ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಒಂದೊಂದು ಗಿಡದಲ್ಲಿ ಏನೇ ಇಲ್ಲ ಅಂದರೆ GA ತನಕ ಬರೋದ್ರೊಳಗಡೆ ನಿಮ್ಗೆ ಅಟ್ಲೀಸ್ಟ್ ಒಂದು 100-150 ಕಟಿಂಗ್ಸ್ ಮಾಡಿರ್ತೀರ, ಅಷ್ಟು ಕಟಿಂಗ್ಸ್ ಮಾಡಿರ್ತೀರ. ಸೊ ಅದೆಲ್ಲ ನಿಮಗೆ ಉಪಯೋಗ, ಗೊಬ್ಬರ ಆಗುತ್ತೆ, ತಗೊಂಡೋದಲ್ಲಿ ಗೊಬ್ಬರ ಮಾಡ್ಬೋದು. ಬಟ್ ಅದರ್ವೈಸ್ ಕಟ್ ಮಾಡ್ತಾನೆ ಇರಬೇಕಿಲ್ಲ ಅಂದರೆ ಉಪಯೋಗ ಆಗುತ್ತೆ. ಈಗ ನೀವು ಅಲ್ಲಿ ಕಟ್ ಮಾಡ್ತಿರಲ್ಲ, ಅದನ್ನ ಮತ್ತೆ ನಾವು ನರ್ಸರಿ ಮಾಡ್ಬೇಕು, ಅದಾಗಲ್ಲ. ಏನಕ್ಕೆ ಅಂದರೆ, ಯಾವುದೇ ಒಂದು ಗಿಡ ಒಂದು ಮೆಚ್ಯೂರ್ ಆಗಿಲ್ಲ ಅಂದರೆ ಅದರಿಂದ ನಿಮಗೆ ಈಲ್ಡ್ ಆಗಲ್ಲ, ಅದು ಉಪಯೋಗ ಆಗಲ್ಲ. ಅದು ಎಲ್ಸಾಗುತ್ತೆ ಅಂದರೆ ಒಂಥರ ಪ್ರಿಮೆಚ್ಯೂರ್ ಅಂತ ಹೇಳ್ತೀವಿ ಆ ಥರ. ಈ ಗಿಡ ನಾನು ಇದನ್ನು ನಾಟಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನನಗೆ ಒಂದು 2 years ಮಿನಿಮಮ್ ಬೇಕು. 2 years ಆದಮೇಲೆ ನಾನು ಏನು ಎಕ್ಸ್ಟ್ರಾ ಕಟಿಂಗ್ ಅಂತ ಮಾಡ್ತೀನಲ್ಲ, ನಾನು ಇದನ್ನೆಲ್ಲ ಇದೇ ಥರ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ ಎಷ್ಟು ಗ್ರೋತ್ ಇದೆ. ಇದು ವರ್ಷ ನನಗೆ ಏನಾಗುತ್ತೆ ಅಂದರೆ, ನಾನು ಅದೇ ಹೇಳಿದ್ದು, ನಾನು ನಿಮಗೆ ಅದನ್ನ ಹೇಳಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಈ ಡ್ರ್ಯಾಗನ್ದು ಯಾವ ಥರ ಲೈಫ್ ಸ್ಟೇಜ್ ಅಂದರೆ, ನಾವು ಲೈಫ್ ಸೈಕಲ್ ಅಂತ ಹೇಳ್ತೀವಲ್ವ, ಲೈಫ್ ಸೈಕಲ್ ಯಾವ ಥರ ಅಂದರೆ, ನಿಮ್ಗೆ ಒಂದು ಸಲ ನೀವು ಒಂದು ಡ್ರ್ಯಾಗನ್ದು ನೀವು ನಾಟಿ ಮಾಡಿದ್ರೆ ಅಟ್ಲೀಸ್ಟ್ ಅದು 14 months ಬೇಕು ನಿಮಗೆ ಹಣ್ಣು ಸ್ಟಾರ್ಟ್ ಆಗಬೇಕು. ಆ 14 months ಆದಮೇಲೆ ಯೂಶಲಿ ಡ್ರ್ಯಾಗನ್ ಲೈಫ್ ಸೈಕಲ್ ಹೆಂಗಂದರೆ, ಮೇಯಿಂದ ಅಕ್ಟೋಬರ್ ನವಂಬರ್ ತನಕ ನಿಮ್ಗೆ ಹಣ್ಣು ಬರುತ್ತೆ. ಸೊ ಒನ್ಸ್ ಅಗೇನ್ ಫ್ರಮ್ ನವಂಬರ್ ಟು ಮೇ ಇಟ್ಸ್ ಫುಲ್ ಆಫ್ ಇದು ಒಂಥರ ಸ್ಲೀಪಿಂಗ್. ಅಂದರೆ ಯಾವ ಥರ ಅಂದರೆ, ಆ ಟೈಮಲ್ಲಿ ನೀವು ಬರೀ ಮೆನ್ಯೂರ್ ಕೊಡೋದು, ಆಮೇಲೆ ಕಟಿಂಗ್ಸ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಗೊಬ್ಬರ ಆ ಥರದ್ದೆಲ್ಲ ಮಾಡ್ತಾ ಇರಬೇಕು. ನಾನು ಏನು ಬೆಳೆದಿರುತ್ತಲ್ಲ ಅದನ್ನು ನಾನು ಎಲ್ಲರೂ ಬಿಟ್ಕೊಳ್ಳೋಕ್ಕಾಗಲ್ಲ. ಎಲ್ಲನೂ ಬಿಟ್ಕೊಂಡ್ರೆ ನಾನು GA ಪೈಪ್ ಮುರಿದೋಗ್ಬಿಡುತ್ತೆ. ಅದಕ್ಕೆ ನಾನು ಕಟ್ ಮಾಡ್ತಾನೆ ಇರಬೇಕು, ಕಟ್ ಮಾಡಿ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಆ ಒಂದು 2 years ಆದಮೇಲೆ ಏನು ಕಟ್ ಮಾಡ್ತೀನಲ್ಲ ಅದನ್ನು ನರ್ಸರಿ ಮಾಡಿ ನಾನು ಜನಕ್ಕೆ ಕೊಡ್ಬೋದು. ಅಂದರೆ ನೀವು ನರ್ಸರಿ ಕೊಡ್ತಿದ್ದೀರಾ ಇಲ್ಲ? ಕೊಡ್ತೀನಿ. ಏನು ಪ್ರೈಸ್ ಕೊಡ್ತೀರಾ ಸರ್? ಅದು ನಾನು ಆ್ಯಕ್ಚುಲಿ ನಾವೇನು ಅಂದರೆ, ಈಗ ಒಂದು 2 ಗಿಡ ಆದರೆ ₹100 ಕೊಡ್ತೀನಿ. ಇಲ್ಲ ಅಂದರೆ ನೀವು 50-100 ಹಿಂಗೆ ತಗೊಂಡ್ರೆ ₹50, ₹70, ₹60 ಹಿಂಗೆಲ್ಲ ಕೊಡ್ತೀನಿ. ಬಟ್ ಜಾಸ್ತಿ ಯಾರು ಬಂದಿಲ್ಲ ಇಲ್ಲಿ ತನಕ. ಬಟ್ ನಾವೇನು ಅಂದರೆ, ಸಾಧ್ಯವಾದಷ್ಟು ಇವಾಗ ನಾವು ನರ್ಸರಿನೂ ಅಷ್ಟು ನಾವು ರೆಕಮೆಂಡ್ ಮಾಡ್ತಾ ಇಲ್ಲ. ಆರ್ಗ್ಯಾನಿಕೇ ಮಾಡಬೇಕು ಅನ್ನೋ ಉದ್ದೇಶ ಆ್ಯಕ್ಚುಲಿ ಇಟ್ಕೊಂಡು ಬಂದಿದ್ದು. ಬಟ್ ಆರ್ಗ್ಯಾನಿಕ್ ಮಾಡೋಕೆ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ, ನಿಮ್ಗೆ ಯಾವುದೇ ಕಮರ್ಷಿಯಲ್ ಕ್ರಾಪು, ಅದು ಇಟ್ಸ್ ಎ ಓಪನ್ ಸೀಕ್ರೆಟ್, ಎಲ್ರಿಗೂ ಗೊತ್ತಿರೋದು. ಯಾವುದೇ ಕಮರ್ಷಿಯಲ್ ಕ್ರಾಪ್ನ ನಾನು ಆರ್ಗ್ಯಾನಿಕ್ 100% ಮಾಡಿದ್ದೀನಿ ಅಂದರೆ ಯಾರೂ ನಂಬಲ್ಲ, ಆಗಲ್ಲ, ಮಾಡೋಕ್ಕಾಗಲ್ಲ. ನಿಮ್ಗೆ ಯಾವಾಗ ನೀವು ಆರ್ಗ್ಯಾನಿಕ್ ಮಾಡಿದ್ರೋ ನಿಮ್ಗೆ ಏನು ಸಿಗಲ್ಲ, ನೀವು ಖರ್ಚು ಮಾಡಿದ್ದು ನಿಮ್ಗೆ ದುಡ್ಡು ಬರಲ್ಲ. ಬಟ್ ಏನು ಮಾಡ್ತೀವಿ ಅಂದರೆ, ನಾವು ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಬೇಕು. ನಾವೇನು ಮಾಡಿದ್ದೀವಿ, ಫಸ್ಟ್ ಇಯರು ಒಂದು 60% ಆರ್ಗ್ಯಾನಿಕ್ ಮಾಡಿದ್ದೀವಿ. ಸೆಕೆಂಡ್ ಇಯರ್ ಬಂದು 70%, 80%. ನಾನು ಅಟ್ಲೀಸ್ಟ್ ಒಂದು 4-5 ವರ್ಷಕ್ಕೆ 100% ಆರ್ಗ್ಯಾನಿಕ್ ಮಾಡ್ತೀನಿ. ಯಾವ ಥರ ಆರ್ಗ್ಯಾನಿಕ್ ಅಂದ್ರೇನು? ಆರ್ಗ್ಯಾನಿಕ್ ಅಂದರೆ ನಾನೇನು ಗಿರ್ರಸು ಅಂತ ಹೇಳಿದೆ, ಆ ಗಿರ್ರಸು ಗೊಬ್ಬರ ತರ್ತೀನಿ. ಆ ಗಿರ್ರಸು ಗೊಬ್ಬರ ತಂದು ಅದಕ್ಕೆ ನಾನು ಬೇವಿನ ಹಿಂಡಿ ಎಲ್ಲ ಹಾಕ್ಬಿಟ್ಟು, ನೋಡಿ ಅಲ್ಲಿದೆ, ಅದೆಲ್ಲ ರೆಡಿ ಮಾಡಿಸಿದ್ದೀನಿ. ಬೇವಿನ ಹಿಂಡಿ ಹಾಕಿ ಅದಕ್ಕೆ ಗಿರ್ರಸು ಗೊಬ್ಬರಕ್ಕೆ ಬೇವಿನ ಹಿಂಡಿ ಹಾಕ್ಬಿಟ್ಟು, ಟ್ರೈಕೋಡರ್ಮಾ ಸೂಡೋನಮಸ್ ಅಂತೇಳಿ, ಅದು ನಿಮಗೆ ಆ್ಯಕ್ಚುಲಿ ಏನಂದರೆ ಗುಡ್ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಆ ಸೂಡೋನಮಸ್ಸು ಟ್ರೈಕೋಡರ್ಮಾ ಎಲ್ಲ ಹಾಕಿ ನಾನು JCB ತರಿಸಿ ಅದನ್ನು ಮಿಕ್ಸ್ ಮಾಡ್ತೀನಿ. ಆ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಒಂದು 500-600 kg ಹಿಂಡಿ, ಒಂದು 5-6 ಟ್ರ್ಯಾಕ್ಟ್ರು ಗೊಬ್ಬರ, ಆಮೇಲೆ ಟ್ರೈಕೋಡರ್ಮಾ ಸೂಡೋನಮಸ್ ಒಂದು 40-50 kg ಹಾಕ್ಬಿಟ್ಟು JCB ಇದು ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ತಂಪು ವಾತಾವರಣ ಇರುತ್ತೆ ಅಂದರೆ ಈ ಗೋಣಿ ಚೀಲ ಬರುತ್ತಲ್ಲ, ಆ ಗೋಣಿ ಚೀಲದಲ್ಲಿ ತ್ಯಾವ ಮಾಡಿ ಅದನ್ನು ಫುಲ್ ಸುತ್ತ ಮಾಡಿ ಒಂದು 2 weeks ಇಟ್ಟು, ಅದಾದಮೇಲೆ ನಾನು ಹಾಕಿದ್ರೆ ಬ್ಯಾಕ್ಟೀರಿಯಾಗಳು ಇದಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಒಂದಿರೋದು 500 ಆಗುತ್ತೆ, 500,000 ಆಗುತ್ತೆ. ಆ ಥರ ಆದಾಗ ಏನಾಗ್ತದೆ, ನಿಮ್ಮ ಬೇರುಗಳಿಗೆ ಯಾವುದೇ ವಿಧವಂಥ ಒಂದು ಫಂಗಿಸೈಡ್ ಆಗಲಿ, ಇನ್ಸೆಕ್ಟಿಸೈಡ್ಸ್ ಆಗಲಿ ಯಾವುದೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಆವಾಗ ನಿಮ್ಮದು ಗ್ರೋತ್ ಚೆನ್ನಾಗಿರುತ್ತೆ, ರೂಟ್ ಗ್ರೋತ್ ಚೆನ್ನಾಗಿರುತ್ತೆ. ಸೊ ಅದೇ ಮೇಜರು. ಇವಾಗ ನಾವು ಬರೀ ಒಂದು ಪ್ಲ್ಯಾಂಟ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ. ಒಂದು ಸಲ ಪ್ಲ್ಯಾಂಟ್ ಮಾಡಾದಮೇಲೆ ಅದನ್ನು ನಾವು ನೋಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತಲ್ಲ. ನಮಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋ ತನಕ ನಾವು ಅದನ್ನು ಮಕ್ಳ ಥರ ನೋಡ್ಕೊಂಡ್ರೇ ನಮಗೆ ಈಲ್ಡ್ ಸಿಗೋದು. ನಾವೇನು ಖರ್ಚು ಮಾಡಿದ್ದೀವಿ ಅದು ಬರಬೇಕು, ನಮಗೆ ಲಾಭ ಆಗಬೇಕು, ನಾವು ರೈತರು ಕಷ್ಟಪಟ್ಟಿದ್ದಕ್ಕೆ ಉಪಯೋಗ ಆಗಬೇಕು ಅಂದರೆ, ನಾನು ಆ ಗಿಡನ ಮಕ್ಕಳು ಹೆಂಗೆ ನೋಡ್ಕೊಳ್ತೀನಿ ಅದೇ ಥರ ನಾನು ನೋಡ್ಕೊಳ್ಬೇಕು, ಸಾಕಬೇಕು. ಏನಕ್ಕೆ ಅಂದರೆ, ಒಂದು ಸಲ ನಾನು ಆಲ್ಮೋಸ್ಟ್ ಅಟ್ಲೀಸ್ಟು ದಿನೇ ಇಲ್ಲ ಅಂದರೂ 3 ದಿವಸಕ್ಕೊಂದ್ಸಲ ಬಂದು ನನ್ನ ಬೇರು ಚೆನ್ನಾಗಿ ಬರ್ತಾ ಇದೆಯಾ, ಚೆನ್ನಾಗಿ ಗಿಡ ಇದಾಗ್ತಾ ಇದೆಯಾ, ಆ ಗಿಡ ಚೆನ್ನಾಗಿದೆ ಅನ್ನೋದಕ್ಕೆ ಆ ಒಂದು ಗ್ರೋತಲ್ಲೇ ಗೊತ್ತಾಗುತ್ತೆ, ನನಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಇದಕ್ಕೆ ಆದಂಥ ಒಂದು ಸ್ಪ್ರೇಸ್ ಇದೆ.
ಅಂದರೆ ಆ ಔಷಧಿ ಎಲ್ಲ ಹೊಡಿಬೇಕು, ಯಾವುದಂಥ ಫಂಗಿಸೈಡ್ ಆಗಲಿ ಇನ್ಸೆಕ್ಟಿಸೈಡ್ ಆಗಲಿ ಯಾವುದು ಅಟ್ಯಾಕ್ ಆಗಬಾರ್ದು ಅಂತೇಳಿ ನಾವು ತಿಂಗಳಿಗೆ 2 ತಿಂಗಳು ಒಂದು ಸಲ ನಾನೇನು ಮಾಡ್ತೀನಿ ಅಂದರೆ ಈ ಒಂದು 3-4 ಯೂಶಲಿ ನಾನು ಸಾಧ್ಯವಾದಷ್ಟು ಕೆಮಿಕಲ್ ಬೇಸ್ಡ್ ನಾನು ಮಾಡೋಕ್ಕೋಗಲ್ಲ, ಆರ್ಗ್ಯಾನಿಕ್ ಬೇಸ್ ಸ್ಪ್ರೇಸ್ ಇರುತ್ತೆ ಅದನ್ನು ಸ್ಪ್ರೇ ಮಾಡ್ತೀನಿ ನಾನು. ಓಕೆ, ಸೊ ಆ ಥರದ್ದೆಲ್ಲ ಸ್ಪ್ರೇ ಮಾಡ್ತೀವಿ. ಅದು ಯೂಶಲಿ ತಿಂಗಳಿಗೆ ಒಂದು ಸಲ 2 ತಿಂಗಳು ಒಂದು ಸಲ ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಓಕೆ, ಎಸ್ಪೆಷಲಿ ನಿಮಗೆ ಸಮ್ಮರ್ ಟೈಮ್ ಬಂದಾಗ ಈ ಯಾವಾಗ ಗಿಡ ನಿಮಗೆ ಡೆವಲಪ್ ಆಗಿ ಮೇಲಕ್ಕೆ ಬರುತ್ತಲ್ಲ, ಎಸ್ಪೆಷಲಿ ನಿಮಗೆ ಜನವರಿಯಿಂದ ಮೇ ತನಕ ತುಂಬ ಬಿಸಿಲಿರೋದ್ರಿಂದ ಆ ಟೈಮಲ್ಲಿ ನೀವು ಈ ಕಯೋಲಿನ್ ಅಂತ ಹೇಳ್ತೀವಿ, ಅಂದರೆ ಸುಣ್ಣದ್ದು ಫಾರ್ಮ್ ಅದು. ಆ್ಯಕ್ಚುಲಿ ನಾವು ಹಳೆ ಕಾಲದಲ್ಲಿ ಅಪ್ಪ ಅಮ್ಮ ಎಲ್ಲ ಸುಣ್ಣ ಹೊಡಿತೀವಿ, ಆ ಥರ ಸೇಮು ಕಯೋಲಿನ್ ಅಂತ ಹೇಳ್ತೀವಿ. ಅದನ್ನು ಹೊಡೆಸಿದ್ದೀನಿ ನೋಡಿ, ಇವಾಗ ನಿಮಗೆ ಕಾಣಿಸುತ್ತೆ ಆ ಸುಣ್ಣ ಥರ ಇರುತ್ತೆ. ಅದನ್ನು ನಾವು ಆ್ಯಕ್ಚುಲಿ ಸ್ಪ್ರೇ ಮಾಡ್ತೀನಿ, ಸ್ಪ್ರೇ ಮಾಡಿಸ್ತೀನಿ. ನೀವು ನೋಡಿದ್ರಿ ಅದನ್ನು ಸ್ಪ್ರೇ ಮಾಡ್ತಾ ಇರಬೇಕಾದ್ರೆ ಆಳುಗಳೆಲ್ಲ ಸ್ಪ್ರೇ ಮಾಡ್ತಾ ಅದನ್ನು ನೋಡಿದ್ರಿ. ಆ ಥರ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಯಾವಾಗ ಸಮ್ಮರ್ ಟೈಮಲ್ಲಿ ಯೂಸ್ಲಿ ನಾವು ವೈಟ್ ಶರ್ಟ್ ಹಾಕೊಂಡು ಹೋಗ್ತೀವಿ. ಏನಕ್ಕೆ ಅಂದರೆ ವೈಟ್ ಶರ್ಟ್ ಹಾಕೊಂಡು ಹೋದಾಗ ನಿಮಗೆ ಏನು ಆ ಬಿಸಿಲು ಬರುತ್ತಲ್ಲ ಅದನ್ನು ತಡೆಯುತ್ತದೆ. ಆ್ಯಕ್ಚುಲಿ ನಿಮಗೆ ನಿಮ್ಮ ಮೈಗೆ ತೊಂದರೆ ಆಗಲ್ಲ, ಇಲ್ಲಾಂದರೆ ಗಿಡಕ್ಕೆ ತೊಂದರೆ ಆಗಲ್ಲ ನೀವು ವೈಟ್ ಮಾಡೋದ್ರಿಂದ. ಅದಕ್ಕೋಸ್ಕರ ಅದು ಮಾಡ್ಕೊಂಡು ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂದರೆ, ನಾವು ಯೂಶಲಿ ನಾನು ಮೊದಲೇ ಹೇಳ್ದಂಗೆ ನಾನು ನಾಟಿ ಗೊಬ್ಬರನ ವರ್ಷಕ್ಕೆ 2 ಸಲ ಕೊಡ್ತೀನಿ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟು ಅಂದರೆ ಈ ಯುಮಿಕ್ ಆ್ಯಸಿಡ್ಡು, ಆಮೇಲೆ ಸೀವೀಡು, ಈ ಥರದ್ದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. 3 ತಿಂಗಳಿಗೆ 2 ತಿಂಗಳು ಕೊಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಗೆ ಯಾವಾಗ ಯೂಶಲಿ ನಮಗೆ ಬಡ್ ಸ್ಟಾರ್ಟ್ ಆಗೋದು ಮೇನಲ್ಲಿ, ಮಳೆ ಬಂದಮೇಲೆ. ಆ ಬಡ್ ಸ್ಟಾರ್ಟ್ ಆದ ತಕ್ಷಣ ಯಾವ್ದು ಕೊಡಬೇಕು, ಆಮೇಲೆ ಬಡ್ಸ್ ಆದಮೇಲೆ ಒಂದು 15 ದಿವಸಕ್ಕೆ ಯಾವ್ದು ಕೊಡಬೇಕು. ಯಾಕೆಂದರೆ ಬಡ್ಸ್ ಬಂದು ಹೂವು ಬಂದಾದಮೇಲೆ ನಿಮಗೆ ಹಣ್ಣು ದಪ್ಪ ಆಗಬೇಕು. ಅದಕ್ಕೆ ಹಣ್ಣು ದಪ್ಪ ಆಗಬೇಕು ಅಂದರೆ ಏನು ಕೊಡಬೇಕು, ಯಾವ ಮೆನ್ಯೂರ್ ಕೊಡಬೇಕು, ಯಾವ ಮೈಕ್ರೋನ್ಯೂಟ್ರಿಯೆಂಟ್ ಕೊಡಬೇಕು, ಅದೆಲ್ಲ ನಮ್ಮ ಹತ್ರ ಲಿಸ್ಟ್ ಇದೆ, ಟೇಬಲಲ್ಲಿ ಇರುತ್ತೆ. ಅದ್ರ ಪ್ರಕಾರ ನಾವು ಎಷ್ಟು ದಿವಸಕ್ಕೆ ಯಾವ್ದು ಕೊಡಬೇಕು ಅಂತ ಕರೆಕ್ಟಾಗಿ ಕೊಟ್ಕೊಂಡು ಹೋಗ್ತೀವಿ. ನಿಮ್ಗೆ ಒಂದು ಸಲ ಬಡ್ ಬಂದಾದಮೇಲೆ ಅಲ್ಲಿಂದ ನಿಮ್ಗೆ ಹೂವೆಲ್ಲ ಹೊಡೆದಾದ್ಮೇಲೆ ಅಲ್ಲಿಂದ ನಿಮಗೆ 28-30 ದಿವಸ ಬರುತ್ತೆ. 30 ದಿವಸದೊಳಗೆ ನಿಮಗೆ ಹಣ್ಣು ಸಿಗುತ್ತೆ. ಆ ಟೈಮ್ಗೆ ಆ ಸ್ಟೇಜ್ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಏನು ಸಿಗಬೇಕು ಅದರಿಂದ ನಿಮಗೆ ಅದು ಸಿಗುತ್ತೆ. ಅಂದರೆ ಸೈಜ್ ಆಗ್ಬೋದು, ಕಲರ್ ಆಗ್ಬೋದು, ಫಿನಿಶಿಂಗ್ ಆಗ್ಬೋದು. ನಿಮಗೆ ನಾನು ಅದೇ ಹೇಳಿದ್ದು ನಿಮಗೆ, ಆ್ಯಕ್ಚುಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇನ್ಸೆಕ್ಟಿಸೈಡು, ಫಂಗಿಸೈಡ್, ಇದೆಲ್ಲ ಟೈಮಿಗೆ ನೀವು ಕೊಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮಣ್ಣಲ್ಲಿ ಶೈನಿಂಗು ಇರುತ್ತೆ. ಎಷ್ಟೊಂದು ನೀವು ಓಡೋದ್ರೆ ಮೇಲ್ಗಡೆ ಒಂಥರ ಕರೆ ಎಲ್ಲ ಇರುತ್ತೆ, ಕಪ್ ಇರುತ್ತೆ, ಅದೆಲ್ಲ ಆಗಲ್ಲ. ನಾವು ಯಾವ ಟೈಮಲ್ಲಿ ಏನು ಕೊಡಬೇಕು, ಮೆನ್ಯೂರ್ ಯಾವುದು ಕೊಡಬೇಕು, ರೈಟ್ ಮೆನ್ಯೂರ್ ಕೊಟ್ಟಾಗ, ರೈಟ್ ಟೈಮಲ್ಲಿ ರೈಟ್ ಮೆನ್ಯೂರ್ ಕೊಟ್ಟಾಗ ನಿಮಗೆ ಹಣ್ಣು ಚೆನ್ನಾಗಿ ಬರುತ್ತೆ, ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿರುತ್ತೆ. ಈಗ ನೀವು ಟೋಟಲ್ಲು 2 ಎಕರೆಯಲ್ಲಿ ಪ್ಲಾಂಟೇಶನ್ ಮಾಡಿದ್ದೀರಾ. ಸೊ ಈಗ ಆಲ್ರೆಡಿ ಒಂದು ಈಲ್ಡ್ ತೊಗೊಂಡಿದ್ದೀರಾ? ಒಂದು ಈಲ್ಡ್ ತಗೊಂಡಿದ್ದೀವಿ ನಾವು. ಲಾಸ್ಟ್ ಇಯರು ಮೇ ಎಂಡ್ ಸ್ಟಾರ್ಟ್ ಆಯಿತು. ಮೇ ಎಂಡಿಂದ ನಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಮೇ ಎಂಡ್ ಸ್ಟಾರ್ಟ್ ಆಗಿದ್ದು October 20th ನಮ್ಮದು ಎಂಡ್ ಆಯಿತು. ಬಟ್ ಈಲ್ಡ್ ಬಂತು ನಮಗೆ, ಒಂದು ಈಲ್ಡ್ ಆಯಿತು. ಅಂದರೆ ಇದು 4 ಮಂತ್ಸ್ ಈಲ್ಡ್ ಬರುತ್ತಾ ಇಲ್ಲ 6 ಮಂತ್ ಬರುತ್ತಾ? ಅದು ಆ್ಯಕ್ಚುಲಿ 5 ಮಂತ್ಸು, 5 ಮಂತ್ಸ್ ಈಲ್ಡ್ ಬರುತ್ತೆ. 5 to 5.5 ಮಂತ್ಸು, ಒಂದ್ಸಲ 6 ಮಂತ್ಸ್ ಬರ್ಬೋದೇನೋ. ಯೂಶಲಿ ಅಂದರೆ ನಿಮ್ಗೆ ಯಾವಾಗ ನಿಮಗೆ ಬಿಸಿಲು ಕಡಿಮೆ ಆಗೋಗುತ್ತಲ್ಲ, ಯೂಶಲಿ ಬಿಸಿಲು ಕಡಿಮೆ ಆಗೋದು ಯಾವಾಗ ಅಂದರೆ, ನಿಮಗೆ ಬೆಳಕು ಕಡಿಮೆ ಆಗೋದು ಯಾವಾಗ ಅಂದರೆ October, November ಹತ್ರ ಬರ್ತಾ ಇದ್ದಂಗೆ. ಇದಕ್ಕೆ ಆ್ಯಕ್ಚುಲಿ ಚೆನ್ನಾಗಿ ಬೆಳಕು ಬೇಕು. ಆ ಬೆಳಕು ಬಂದು ಮಳೆ ಬಿದ್ದರೆ ಇದು ಹೂವು ಆ್ಯಕ್ಚುಲಿ ನಿಮಗೆ ಬಡ್ಸೆಲ್ಲ ಬರೋದು. ಸೊ ನಿಮಗೆ ನವಂಬರ್ ಬರ್ತಾ ಇದ್ದಂಗೆ ನಿಮಗೆ ಬೆಳಕು ಕಡಿಮೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಬರೋಲ್ಲ. ಸೊ ಅದಕ್ಕೇನಂದರೆ, ಇವಾಗ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಆಫ್ ಸೀಸನಲ್ಲೂ ಇವಾಗ ಪ್ರೊಡಕ್ಷನ್ ತಗೊಳ್ಳೋಕ್ಕೆಲ್ಲ ಮಾಡ್ತಾ ಇದ್ದಾರೆ. ಯಾವ ಥರ ಅಂದರೆ, ಆಫ್ ಸೀಸನ್ ಅಂದರೆ ನಾವು ಲೈಟಿಂಗ್ ಕೊಡಬೇಕು. ಲೈಟಿಂಗ್ ಕೊಟ್ಟು ಅದನ್ನು ರಾತ್ರಿಯೆಲ್ಲ ಒಂದು 6 to 8 hours ನಾವು ಲೈಟಿಂಗ್ ಕೊಟ್ಟು, ಒಂದು 6 ಅಡಿಗೆ ಒಂದೊಂದು ಇದು ಮಾಡಿ ಲೈಟಿಂಗ್ ಕೊಟ್ಟು ಅದೆಲ್ಲ ಪವರ್ ಕೊಟ್ಟು ಎಲ್ಲ ಮಾಡ್ತಾರೆ. ಬಟ್ ನಮ್ದು ಇನ್ನೂ ಚಿಕ್ಕದು ಗಿಡ, ಇನ್ನೂ ನಮ್ದು ಮೆಚ್ಯೂರ್ ಆಗಬೇಕು. ಯೂಶಲಿ ಒಂಥರ ಮಗು ಇದ್ದಂಗೆ ಇವಾಗ. ಅಟ್ಲೀಸ್ಟ್ ಒಂದು 2-3 years ಆದಮೇಲೆ ನಾವು ಆಫ್ ಸೀಸನ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನಾಟ್ ಇಮಿಡಿಯೇಟ್ 2 acres, ಬಟ್ ಒಂದು 1/2 acre ಚೆಕ್ ಮಾಡ್ತೀವಿ ಆ ಥರ. ಬಟ್ ಮಾಡ್ಬೋದು. ಬಟ್ ಯೂಶಲಿ ಮೇ ಟು October ಎಂಡ್. ಅಂದರೆ ಇದು ಯಾವ್ಯಾವ ಪ್ರದೇಶದಲ್ಲಿ ಬೆಳಿಬೋದು ಸರ್? ಇದು ಆಲ್ಮೋಸ್ಟ್ ನಿಮ್ಗೆ ಏನು ಅಂದರೆ, ಹೆಚ್ಚು ಕಡಿಮೆ ಇವಾಗ ಎಲ್ಲ ಕಡೆಯೂ ಬೆಳಿಬೋದು. ನಿಮಗೆ ಈಗ ನಾನು ಕೇಳ್ದಂಗೆ ಬಳ್ಳಾರಿದಲ್ಲೂ ಬೆಳೀತಾ ಇದ್ದಾರೆ, ಅಂಥ ಬಿಸಿಲಿರ್ತಕ್ಕಂಥ ಆಂಧ್ರದಲ್ಲೂ ಬೆಳೀತಾ ಇದ್ದಾರೆ, ಚೆನ್ನೈನಲ್ಲೂ ಬೆಳೀತಾ ಇದ್ದಾರೆ. ನನ್ನ ಪ್ರಕಾರ ಎಲ್ಲಿ ಭಯಂಕರ ಕೋಲ್ಡ್ ಇದೆಯಲ್ಲ, ಎಲ್ಲಿ ಜಾಸ್ತಿ ಬಿಸಿಲು ಇರೋಲ್ಲ ಅಂಥ ಕಡೆ ನೀವು ಬೆಳೆಯೋಕ್ಕಾಗಲ್ಲ. ಸೊ ಡೆಲ್ಲಿ ಸೈಡು ಆ ಥರ ಅಂದರೆ ಕಡಿಮೆ, ಬಟ್ ಅದರ್ವೈಸ್ ಅಲ್ಲೂ ಬೆಳೀತಾರೆ, ಬಟ್ ಕಡಿಮೆ. ಬಟ್ ಇಲ್ಲಿ ಥರ ಬೆಸ್ಟ್ ವೆದರ್ ಅಂದರೆ, ಎಸ್ಪೆಷಲಿ ಹೇಳೋದು ಎಲ್ಲ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ವೆದರ್ ಅಂದರೆ ಕರ್ನಾಟಕ ವೆದರ್ ಇಸ್ ದ ಬೆಸ್ಟ್ ವೆದರ್ ಫಾರ್ ಡ್ರ್ಯಾಗನ್ ಅಂತ. ಬಟ್ ನಮ್ಮ ಹಣ್ಣುಗಳೇನು ಅಂದರೆ, ನಿಮಗೆ ಯಾವ ಭೂಮಿನಲ್ಲಿ ನಿಮಗೆ ಶೀತ ಕಡಿಮೆ ಇದೆಯೋ ಅಲ್ಲಿ ನಿಮಗೆ ಹಣ್ಣದು ಟೇಸ್ಟಿ ಇರುತ್ತೆ, ಸ್ವೀಟ್ ಇರುತ್ತೆ. ನಮ್ಮ ಹಣ್ಣು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಹೇಳ್ತಾ ಇಲ್ಲ, ನಮ್ಮ ಹಣ್ಣು ತುಂಬ ಟೇಸ್ಟಿ ಇದೆ. ಸೊ ನಿಮಗೆ ಎಲ್ಲಿ ನೀರು ಕಡಿಮೆ ಇದೆಯಲ್ಲ ಅಲ್ಲಿ ಆ್ಯಕ್ಚುಲಿ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಈ ಡ್ರ್ಯಾಗನ್ಗೆ ಏನಂದ್ರೆ ನೀರು ಜಾಸ್ತಿ ಕೊಡಬಾರ್ದು. ನೀರು ಕೊಟ್ಟರೆ ಕೊಳ್ತೋಗ್ಬಿಡುತ್ತೆ, ಪ್ಲಸ್ ಹಣ್ಣು ಸ್ವೀಟ್ ಬರೋಲ್ಲ. ಓಕೆ ಸರ್, ಈಗ ಈ ಡ್ರ್ಯಾಗನ್ ಫ್ರೂಟ್ಸ್ದು ಬೆನಿಫಿಟ್ಸ್ ಏನು ಸರ್? ಸೊ ಡ್ರ್ಯಾಗನ್ ಫ್ರೂಟ್ ಬೆನಿಫಿಟ್ಸ್ ಏನಂದರೆ, ನಿಮಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 9 ಬೆನಿಫಿಟ್ಸ್ ಇದೆ. ಒಂದೇನೆಂದರೆ, ಒಂದು ಡೈಜೆಷನ್ ಇರ್ಬೋದು, ಇಲ್ಲ ಬೋನ್ ಸ್ಟ್ರೆಂತ್ ಆಗೋದಿರ್ಬೋದು, ಇಲ್ಲ ಅಂದರೆ ಇಟ್ ಪ್ರಿವೆಂಟ್ಸ್ ಕ್ಯಾನ್ಸರು. ಆಮೇಲೆ BP ಇರ್ತಕ್ಕಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ. BP ಅದಾದಮೇಲೆ ಶುಗರ್ ಪೇಷಂಟ್ಸ್ಗೆ. ಓಕೆ, ಸೊ ಶುಗರ್ ಪೇಷಂಟು, BP, ಆಮೇಲೆ ಕೊಲೆಸ್ಟ್ರಾಲು ಎಲ್ಲ ಆಲ್ಮೋಸ್ಟ್ ನಾನು ಹೇಳಿದಂಗೆ 9. ನಿಮಗೆ ಏರ್ ಡ್ರಾಪು, ನಿಮಗೆ ತಲೆ ಕೂದಲೇನು ಉದುತ್ತಲ್ಲ ಅದಕ್ಕೂ ಉಪಯೋಗ ಆಗುತ್ತೆ ನಿಮಗೆ ಆ್ಯಕ್ಚುಲಿ.
ಅಂದರೆ ಇಟ್ ಪ್ರಿವೆಂಟ್ಸ್ ಆ್ಯಕ್ಚುಲಿ. ಸೊ ತಲೆ ಕೂದಲು ಉದುರುವಿಕೆನೂ ತಡೆಯುತ್ತೆ. ಸೊ ತಲೆ ಕೂದಲು ಉದುರುವಿಕೆ ಇರ್ಬೋದು, ಬೋನ್ ಸ್ಟ್ರೆಂತ್ ಇರ್ಬೋದು, ಕ್ಯಾನ್ಸರು, ಆಮೇಲೆ ಇದು ನಾನು ಹೇಳಿದ್ದು ಕೊಲೆಸ್ಟ್ರಾಲು, BP, ಶುಗರು ಎಲ್ಲ ಆಲ್ಮೋಸ್ಟ್ ಒಂದು 9 ಡೈಜೆಷನ್ನು 9 ಥರಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ನಿಮಗೆ ಹಣ್ಣು. ಸೊ ಇವಾಗ ಒಂದು ಸಲ ಮೇಯ್ನ್ ಏನು ಅಂದರೆ ನಮ್ಮ ಪ್ರತಿಯೊಬ್ಬರು ರೈತರಿಗೆ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಮಾರ್ಕೆಟಿಂಗು. ಪ್ರತಿಯೊಬ್ಬ ರೈತನು ಬೆಳೀತಾರೆ, ಕಷ್ಟಪಡ್ತಾರೆ, ಹಗಲು ರಾತ್ರಿ ಅದನ್ನು ಕಷ್ಟಪಡ್ತೀವಿ. ಬಟ್ ಪ್ರಾಬ್ಲಮ್ ಏನು ಅಂದರೆ ನಾನು ಬೆಳೆದು ಥರ್ಡ್ ಪಾರ್ಟಿ ಅಂದರೆ ಮಿಡಲ್ ಮ್ಯಾನ್ ಇದನ್ನಲ್ಲ ಅವ್ನು ದುಡ್ಡು ಮಾಡ್ತಾ ಇದ್ದಾನೆ. ಬಟ್ ನಾನೊಬ್ಬ ರೈತ ಆಗಿ ನಾನೇ ಮಾರ್ಕೆಟಿಂಗ್ ಮಾಡಿದೆ ಅಂದರೆ ಆ ಮಿಡ್ಲ್ ಮ್ಯಾನ್ಗೆ ಹೋಗ್ತಕ್ಕಂಥ ದುಡ್ಡು ನನಗೆ ಸಿಗುತ್ತೆ. ಅವಾಗ ಏನು ಅಂದರೆ 90% ನಾನು ದುಡ್ಡು ಮಾಡ್ತೀನಿ, 10% ಮಾತ್ರ ಯಾರು ಮಾರ್ತಾನಲ್ಲ ಅವ್ನು ದುಡ್ಡು ಮಾಡ್ತಾನೆ. ನಮ್ಮ ರೈತರಲ್ಲಿ ಅದೊಂದು ಪ್ರಾಬ್ಲಮ್ಮು. ನಾವು ಮಾರ್ಕೆಟಿಂಗ್ ತಿಳ್ಕೊಂತು ಅಂದರೆ ನಾವು ನಿಜವಾಗ್ಲೂ ವಿ ಆರ್ ದ ವಿನ್ನರ್ಸು, ನಾವೇ ಗೆಲ್ತೀವಿ. ನಾವು ಯಾವ ಥರ ಮಾರ್ಕೆಟಿಂಗ್ ನಾನು ಮಾಡ್ತೀನಿ ಅಂದರೆ ಯೂಶ್ವಲಿ ನಾನು ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದಾಗ 90% ನಾನು ಆಚೆ ಕಡೆ ಯಾರಿಗೂ ಕೊಡಲಿಲ್ಲ. ನಾನೇ ಹೋಗಿ ನಾನೇ ಹಾಕ್ತೆ ಮಾರ್ಕೆಟ್ಗೆ, ನಾವೇ ನಮ್ಮ ಗದ್ದೆ ಮುಂದೆಗಡೆ ನಾವು ಮಾರ್ತೀವಿ. ನಾವೇ ಉಸ್ಕೂರು ಮಾರ್ಕೆಟ್ ಇರ್ಬೋದು, ಇಲ್ಲ KR ಮಾರ್ಕೆಟ್ ಇರ್ಬೋದು, ಇಲ್ಲ ಅಂದರೆ ಟಾಟಾದೊಂದು 10 ಟೈಪರ್ ಮಾರ್ಕೆಟ್ ಇದೆ ಅಲ್ಲಿರ್ಬೋದು, ಇಲ್ಲ ಹಣ್ಣು ಮಾರ್ತಕ್ಕಂಥವ್ರು ಇರ್ಬೋದು. ನಾವೇ ಕೊಡ್ತೀವಿ. ಒಂದೇ ನಿಮಗೆ ತೊಂದರೆ ಆಗುತ್ತೆ, ಯು ಫೀಲ್ ಅನ್ಕಂಫರ್ಟಬಲ್, ತುಂಬ ಕಷ್ಟ ಆಗುತ್ತೆ, ಬೇಜಾರಾಗುತ್ತೆ, ಅಯ್ಯೋ ನಾನು ಹಣ್ಣು ಮಾರ್ತಾ ಇದ್ದೀನ ಅಂತ. ಆ ತಪ್ಪೇನಿಲ್ಲ, ಅವಮಾನ ಏನಿಲ್ಲ. ನಾನೊಬ್ಬ ರೈತ ಆಗಿ ನನ್ನ ಹಣ್ಣನ್ನು ನಾನು ಮಾರಿದ್ರೆ ಅವಮಾನ ಏನಿಲ್ಲ ಅದರಲ್ಲಿ, ಕರೆಕ್ಟ್ ಅಲ್ವಾ? ನಾನು ಬೆಳೆದಿರೋದು, ನಾನೊಬ್ಬ ರೈತ ಆಗಿ ನನ್ನ ಹಣ್ಣಿಗೆ ನಾನೇ ಬೆಲೆ ಕೊಡಬೇಕು. ನಾನು ಯಾರೋ ಮಿಡ್ಲ್ ಮ್ಯಾನ್ ಕೊಟ್ಟು ಅವ್ನ ಬೆಲೆ ಹಾಕೋದಲ್ಲ. ನಾನು ಕಷ್ಟಪಟ್ಟಿರೋದು, ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ನಾನು ಅದನ್ನು ನೋಡಿದ್ದೀನಿ. ನಾನು ಹೆಂಗೆ ಒಂದು ತಾಯಿ 9 ತಿಂಗಳು ಒಂದು ಮಗುನ ಯಾವ ಥರ ಬೆಳೆಸ್ರ ಆ ಥರ ನನ್ನ ಗಿಡ ಬೆಳೆಸಿದ್ದೀನಿ. ನಾನೇ ಕಷ್ಟಪಟ್ಟಿರೋದು. ಅದಕ್ಕೆ ನಾನು ಕಷ್ಟಪಟ್ಟು ಅವ್ನು ದುಡ್ಡು ಮಾಡಕ್ಬಿಟ್ರೆ ನಾನೊಬ್ಬ ರೈತ ಆಗಿ ಏನು ಉಪಯೋಗ ಅವಾಗ? ಅದನ್ನು ನಾವು ಆ್ಯಕ್ಚುಲಿ ತಡೀತಾ ಇದ್ವಿ. ನಾವೇ ಮಾರ್ಕೆಟಿಂಗ್ ಮಾಡಿ ನಾವೇ ಮಾಡ್ತೀವಿ. ಬಟ್ ಅದರಿಂದ ನಾವೇ ಮಾಡಿದ್ರಿಂದ ನಮ್ಗೆ ತುಂಬ ಉಪಯೋಗ ಆಗಿದೆ. ಸೊ ನಮಗೆ ಲಾಭ ಒಂದು 10% ಅಲ್ಲ 20% ನಮಗೆ ಜಾಸ್ತಿ ಸಿಕ್ಕಿದೆ. ಆ ಮಿಡ್ಲ್ ಮ್ಯಾನ್ಗೆ ಏನು ಹೋಗುತ್ತೋ ಆ ದುಡ್ಡು ನನಗೆ ಸಿಕ್ಕಿದೆ. ಓಕೆ ಸರ್, ಈಗ ಟೋಟಲ್ಲು ನಿಮ್ಮದು 2 ಎಕರೆಯಲ್ಲಿ ಪ್ಲಾಂಟೇಷನ್ ಮಾಡಿದ್ದೀರಾ. ಸೊ 2 ಎಕರೆಗೆ ಮಾಡಬೇಕಂದ್ರೆ ನಿಮಗೆ ಟೋಟಲ್ ಕಾಸ್ಟ್ ಎಷ್ಟು ಬೀಳ್ತು ಸರ್? ನನಗೆ ಆಲ್ಮೋಸ್ಟ್ ಸರ್ ನಾನು ಒಂದು 35 lakhs ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಏನಕ್ಕೆ 35 lakhs ಅಂತ ಜನ ಕೇಳ್ಬೋದು ಅಷ್ಟಾಗುತ್ತಾ ಅಂತ. ಬಟ್ ನಾನು ಮಾಡಿದ್ದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಮಾಡಿದ್ದೀನಿ. ನಾನು GA ಪೈಪೇ ಹಾಕಿದ್ದೀನಿ, ನಾನು ಯಾವುದು ವಯರ್ ಹಾಕಿಲ್ಲ. ನಾನು GA ಪೈಪೇ ಹಾಕಿದ್ದೀನಿ. ಆಮೇಲೆ ನಂದು ಇನ್ನೊಂದೇನು ಅಡ್ವಾಂಟೇಜ್ ಏನಂದರೆ ನಾನು ಲೇಬರ್ಗೂ ತುಂಬ ಖರ್ಚು ಕೊಟ್ಟಿದ್ದೀನಿ. ಸುತ್ತ ಫೆನ್ಸ್ ಹಾಕಿದ್ದೀನಿ, 9 ಅಡಿ ಫೆನ್ಸ್ ಹಾಕಿದ್ದೀನಿ. ಆಮೇಲೆ GA ಪೈಪ್ ಹಾಕಿದ್ದೀನಿ. ಆಮೇಲೆ ಇದೇನು ಅಂದರೆ ಈ ಜಮೀನು ಇದೆಯಲ್ಲ ತುಂಬ ಒಂಥರ ಆರ್ಡ್ ಅಂದರೆ ಹಂಗೆ ಇರಬೇಕು ನಿಮ್ಮ ಗದ್ದೆ, ಪುಸಿ ಇರಲ್ಲ. ಅಂದರೆ ಇದು ಒಂದು ಆರೆ ಹೊಡೆದ ತಕ್ಷಣ ಹೋಗಲ್ಲ, ತುಂಬ ಕಷ್ಟ ಆಯಿತು. ನಾನು ಒಂದೊಂದು ಪೋಲ್ಗೂ ನಾನು ಎಷ್ಟೆಷ್ಟೋ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾನು ರೆಡಿ ಮಾಡಿಸಿರೋದು. ಬಟ್ ನನಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಅದರ್ವೈಸು ತುಂಬ ಎಕ್ಸ್ಪೆನ್ಸ್ ಆಗಿದೆ. ಅದಕ್ಕೋಸ್ಕರ ನಂದು ಅಷ್ಟು ಕಾಸ್ಟ್ ಅನ್ನಿಸ್ತಾ ಇದೆ. ಬಟ್ ಅದರ್ವೈಸ್ ಬೋರ್ವೆಲ್ ಇರ್ಬೋದು, ಒಂದು ಮನೆ ಮುಂದೆಗಡೆ ಒಂದು ಅಂದರೆ ಪ್ಯಾಕಿಂಗ್ ಹೌಸ್ ಇರ್ಬೋದು, ಪ್ಯಾಕಿಂಗ್ ಹೌಸ್ ಮಾಡಿದ್ದೀನಿ, ಬೋರ್ವೆಲ್ ಹಾಕ್ಸಿದ್ದೀನಿ, ಸುತ್ತ ಫೆನ್ಸು, ಆಮೇಲೆ GA ಪೈಪು, ಈ ಪೋಲ್ಸ್ಗಳು ನಂದು. ಯಾಕೆ ಟ್ರೈಲಿಸ್ ಆದಿಂದ ನಂದು ಪೋಲ್ಸು ಆಲ್ಮೋಸ್ಟ್ ನಾನು 1186 ಪೋಲ್ ಹಾಕಿದ್ದೀನಿ. 1186 ಪೋಲು, ಒಂದು ಆಲ್ಮೋಸ್ಟ್ 600 GA ಪೈಪ್ ಹಾಕಿದ್ದೀನಿ. ನಂದು ಕಾಸ್ಟ್ ಅಲ್ಲೇ ಹೋಗಿದ್ದು. GA ಪೈಪಲ್ಲಿ GA ಪೈಪ್ ಹೌದು, GA ಪೈಪ್ ನಿಮಗೆ ಎಲ್ಲ ಹೇಳೋದು ಅಂದರೆ 25-30 ವರ್ಷ ಅಂತ. ನನಗೆ 25-30 ಬೇಡ, ನನಗೆ 15 ವರ್ಷ ಬಂದರೂ ಸಾಕು. ನನಗೆ ಒಂದು ಸಲ ದಿಸ್ ಕಾಲ್ಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಒಳ್ಳೆ ಪ್ರಾಡಕ್ಟ್ಗೆ ರೈಟ್ ಪ್ರಾಡಕ್ಟ್ ಹಾಕಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ತಂದರೆ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಸೊ ನೀವು ಫಸ್ಟ್ ಈಲ್ಡ್ ತೊಗೊಳೋದಲ್ಲ ಸರ್, ಎಷ್ಟು ಬಂತು ಸರ್ ನಿಮಗೆ ಈಲ್ಡ್? ಅದು ಫಿನಾನ್ಷಿಯಲ್ ಡಿಸ್ಕಷನ್ಗಿಂತ ನಾನು ಹೇಳೋದೇನು ಅಂದರೆ, ನಾವು ಏನು ಯೂಸ್ವಲಿ ಎಲ್ಲ ಏನು ಹೇಳ್ತಾರೆ ಅಂದರೆ ಫಸ್ಟ್ ಟೈಮ್ ಆದ್ದರಿಂದ ಮೊದಲೇ ಹಾರ್ವೆಸ್ಟ್ ನಿಮಗೆ ಜಾಸ್ತಿ ಸಿಗೋಲ್ಲ ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ್ದಕ್ಕಿಂತ ನನಗೆ ಡಬಲ್ ಆಯಿತು. ಅವ್ರೇನೋ ಒಂದು 4 ಟನ್ನು 3 ಟನ್ನು 4 ಟನ್ನು ಅಂತ ಹೇಳ್ತಾ ಇದ್ದಾರೆ. ನನಗೊಂದು 10 ಟನ್ ತನಕ ನನಗೆ ಫಸ್ಟ್ ಈಲ್ಡ್ ಎಲ್ಲ ಬಂತು. ಬಟ್ ಚೆನ್ನಾಗಾಯಿತು, ಎಕ್ಸ್ಪೆಕ್ಟೇಷನ್ಗಿಂತ ಭೂಮಿ ತಾಯಿ ಚೆನ್ನಾಗಿ ಕೊಟ್ಟಿದ್ದಾಳೆ. ಬಟ್ ಲಾಭ ಎಲ್ಲ ಏನು ಅಂದರೆ ಯಾವುದೇ ಆದರೂ ಅಷ್ಟೇ 35 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ಅಟ್ಲೀಸ್ಟ್ ಒಂದು 5-6 ವರ್ಷ 7 ವರ್ಷ ಬೇಕಾಗ್ಬೋದು ನಾನು ಇನ್ವೆಸ್ಟ್ಮೆಂಟ್. ಬಟ್ ಬರುತ್ತೆ ಅಂತ ನಂಬಿಕೆ ಇದೆ, ಭೂಮಿ ತಾಯಿ ಮೇಲೆ ನನಗೆ ಕೊಡುತ್ತೆ, ಅದೆಲ್ಲ ಏನಿಲ್ಲ. ಬಟ್ ಕಷ್ಟಪಟ್ಟಿದ್ದಕ್ಕೆ ನನಗೆ ಒಳ್ಳೆಯದಾಗಿದೆ. ನಾವೇನು ಹಳೆಯ ಕಾಲದಲ್ಲಿ ಏನು ನಮ್ಮ ತಾತ ಅಜ್ಜಿ ಅವರೆಲ್ಲ ಏನು ಮಾಡ್ಕೊಂಡು ಬಂದ್ರಲ್ಲ, ತಾತ ಮುತ್ತಾತ, ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಚೇಂಜೇ ಆಗ್ತಾ ಇಲ್ಲ. ಬಟ್ ನಾವು ಚೇಂಜ್ ಆಗಬೇಕು. ಸ್ವಲ್ಪ ನಾವು ಕಷ್ಟಪಟ್ಟರೆ 100% ನಮಗೆ ಅದರಿಂದ ರಿಸಲ್ಟ್ ಇದೆ, ಅದರಿಂದ ಉಪಯೋಗ ಆಗುತ್ತೆ. ರಿಸ್ಕ್ ತಗೊಳ್ಳೋಕೆ ಇಷ್ಟಪಡೋ ರೈತ ಅದೇ ಪ್ರಾಬ್ಲಮ್ಮು. ಯಾವ ರೈತ ರಿಸ್ಕ್ ತಗೊಂಡು ನಾನು ಮಾಡ್ತೀನಿ, ನಾನು ಬೆಳಿತೀನಿ, ಕಷ್ಟಪಡ್ತೀನಿ ಅಂತ ಅಂದರೆ 100% ಅದಕ್ಕೆ ರಿಸಲ್ಟ್ ಇದ್ದೇ ಇದೆ, ಫಲಿತಾಂಶ ಇದ್ದೇ ಇದೆ, ಒಳ್ಳೆ ಫಲಿತಾಂಶ ಇದೆ. ಬಟ್ ಕಷ್ಟ ಇದೆ, ಬಟ್ ಅದೇ ಥರ ನಿಮಗೆ ಫಲಿತಾಂಶನೂ ಸಿಗುತ್ತೆ. ಸೊ ಯಾವುದೇ ಒಂದು ಮಗುನ ನೀವು ಚೆನ್ನಾಗಿ ನೋಡ್ಕೊಳ್ತೀರಲ್ಲ, ಆ ಮಗು ನಿಮ್ಮನ್ನು ನೋಡ್ಕೊಳ್ತಾರೆ. ಸೇಮ್ ಅದೇ ಥರ ನಮ್ಮ ಪ್ಲಾಂಟ್ಸ್ನು ಅಷ್ಟೇ, ಪ್ರತಿಯೊಂದು ವ್ಯವಸಾಯನೂ ಅದೇ ಥರ. ನಾವು ಚೆನ್ನಾಗಿ ಹೆಂಗೆ ನೋಡ್ಕೊಳ್ತೀವಿ ಅದೇ ಥರ ನಮಗೆ ವಾಪಸ್ ಬರುತ್ತೆ ಸರ್. ಓಕೆ ಸರ್, ಈಗ ನೀವು
ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದರೆ ಇಲ್ಲ ನಿಮ್ಮ ಪ್ರಾಡಕ್ಟ್ನ ಅವರು ಬೈ ಮಾಡ್ಬೇಕಂತಂದರೆ ಸೊ ಯಾವ ಥರ ನಿಮ್ಮ ಹೌದು, ನಾವು ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ. ಅದು www.paifarms.com ಅಂತ www.paaharms.com paifarms.com ಅಂತ. ಅಲ್ಲಿ ಹೋದರೆ ನಮ್ಮದು ಫುಲ್ ಡೀಟೇಲ್ಸ್ ಇದೆ. ನಮ್ಮನ್ನು ಕಾಲ್ ಮಾಡ್ಬೋದು. ನಮಗೆ ಏನು ನರ್ಸರಿ ಗಿಡಗಳು ಬೇಕಾದರೆ, ಇಲ್ಲಾಂದರೆ ಏನಾದರೂ ನಮ್ಮಿಂದ ಗೈಡೆನ್ಸ್ ಬೇಕಾದರೆ ಕಾಲ್ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಯಾವ ಥರ ಬೆಳೆ ಮಾಡಬೇಕು, ಯಾವ ಥರ ನೆಡಬೇಕು, ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಬೇಕು ಅಂತ ನಾವೆಲ್ಲ ಕೊಡ್ತೀವಿ. ನಿಮ್ಮದು ಫೋನ್ ನಂಬರು ಸರ್? ಫೋನ್ ನಂಬರು ನಂದು ಬಂದು 9845799611. ಇನ್ನೊಂದು ಸಬ್ಮಿಟ್ ಮಾಡ್ತೀನಿ, 9845799611. ನನ್ನ ವೈಫ್ ಬಂದು 9880379461. ಅದು ಇದರಲ್ಲಿದೆ, ನಮ್ಮ ವೆಬ್ಸೈಟಲ್ಲಿ ಇದೆ ಫೋನ್ ನಂಬರ್ಗಳು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲ ಇದೆ ನಮ್ಮ ವೆಬ್ಸೈಟ್. ನಿಮ್ಮದು ಯಾವ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಈಗ ನಂಬರ್ ಬೆಳಿಗ್ಗೆ ಬಿಟ್ವೀನ್ 8 to 10 ಒಳಗಡೆ ಬೆಳಿಗ್ಗೆ, ಈವ್ನಿಂಗ್ ಆದರೆ ಆಫ್ಟರ್ 9 to 10 ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ, ನೋ ಪ್ರಾಬ್ಲಮ್.